ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಗುಣಮೇಲನದ ಬಗ್ಗೆ ನಾವು ವಿಚಾರವನ್ನ ಮಾಡ್ತಾ ಇದ್ದೆವು. ಇವತ್ತಿನ ದಿವಸ ನಾಡಿ ವಿಷಯವನ್ನ ತಿಳ್ಕೊಳ್ತೇವೆ. ಆದ್ಯನಾಡಿ, ಮಧ್ಯನಾಡಿ ಮತ್ತು ಅಂತ್ಯನಾಡಿ ಅಂದ್ರೆ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದೊಂದು ನಾಡಿ ಬರುತ್ತೆ. ಅದನ್ನು ನಾವು ಪಂಚಾಂಗದ ಮುಖಾಂತರ ಸುಲಭವಾಗಿ ತಿಳಿದುಕೊಳ್ಳಬಹುದು. ಅಥವಾ ಈ ರೀತಿಯಾಗಿ ನಾವು ಲೆಕ್ಕವನ್ನ ಹಾಕಬಹುದು. ನೋಡಿ, ನಕ್ಷತ್ರಗಳ ಹೆಸರುಗಳು ನಿಮಗೆ ಗೊತ್ತಾಗಿದ್ರೆ ಅಶ್ವಿನಿಯಿಂದ ಪ್ರಾರಂಭಿಸಿ. ನೋಡಿ, ಇದನ್ನು ನಾವು ಆದ್ಯನಾಡಿ, ಮಧ್ಯನಾಡಿ, ಅಂತ್ಯನಾಡಿ ಅಂತ ನಾವು ಇಟ್ಕೊಂಡ್ರೆ, ಸೊ ಇದು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತ್ತಿಕಾ ನಕ್ಷತ್ರ. ಮತ್ತು ಪುನಃ ಇಲ್ಲಿ ಮಾಡೋದಿಲ್ಲ, ಮತ್ತು ಇಲ್ಲಿಂದನೇ ಶುರು ಮಾಡೋದು. ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಪೂರ್ವ, ಉತ್ತರ. ಈ ಪ್ರಕಾರವಾಗಿ ನಾವು ಗಣನೆಗೆ ತೆಗೆದುಕೊಳ್ತಾ ಹೋದರೆ ನಮಗೆ ಯಾವ ನಕ್ಷತ್ರಕ್ಕೆ ಯಾವ ನಾಡಿ ಇದೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನು ಇವತ್ತಿನ ವಿಷಯ ಅಂತಂದ್ರೆ, ಈ ಏಕನಾಡಿಯಾಗಿದ್ರೆ, ಎರಡೂ ನಕ್ಷತ್ರದ ನಾಡಿಗಳು ಒಂದೇ ಆಗಿದ್ರೆ ಜಾತಕದಲ್ಲಿ, ಸೊ ಒಂದು ವೇಳೆ ನಾವು ಈಗಾಗಲೇ ಮದುವೆಯನ್ನ ಫಿಕ್ಸ್ ಮಾಡ್ಕೊಂಡಿದ್ದೇವೆ, ಮದುವೆ ಮಾಡಲೇಬೇಕು, ಹಾಗಾದ್ರೆ ಈ ಏಕನಾಡಿಗೆ ಏನಾದರೂ ದೋಷ ಪರಿಹಾರವಿದೆಯಾ, ಏಕನಾಡಿಯಿಂದ ಯಾವ ದೋಷ ಬರುತ್ತೆ, ಇದೆಲ್ಲವನ್ನ ಇವತ್ತು ತಿಳ್ಕೊಳ್ತೇವೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನನ್ನ ಆರಾಧ್ಯ ದೈವ ದತ್ತಾತ್ರೇಯನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ಸದಾಕಾಲ ಇರುತ್ತೆ. ತಾವು ಯಾವಾಗಲೂ ಸುಖ ಸಂತೋಷದಿಂದ ಇರ್ತೀರಾ ಅಂತ ಹೇಳಿ ನಾನು ನಂಬಿದ್ದೇನೆ. ಒಂದು ವೇಳೆ ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅನೇಕ ಉಪಯುಕ್ತ ಮಾಹಿತಿಯನ್ನು ನೀವು ಖಂಡಿತವಾಗಿಯೂ ತಿಳ್ಕೊಳ್ತೀರಾ. ಒಂದು ಗ್ರಂಥದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ. ನೋಡಿ, ಇವತ್ತು ಈ ನಾಡಿಗೆ ಸಂಬಂಧಪಟ್ಟಂಥ ವಿಚಾರವನ್ನ ಮಾಡ್ತಾ ಇದ್ದೇವೆ. ಏಕನಾಡಿಗೆ ಸಂಬಂಧಪಟ್ಟಂಥ ವಿಚಾರ, ಓಕೆನಾ? ಸೊ ಮುಹೂರ್ತ ಚಿಂತಾಮಣಿ ಅನ್ನೋ ಗ್ರಂಥದಲ್ಲಿ ಹೇಳ್ತಾನೆ ನೋಡಿ, ದಂಪತ್ಯೋ ಸ್ತ್ರೀ ಪುಂಸಯೋ ಏಕನಾಡ್ಯಾಂ ಪರಿಣಯನ್ ಅಸದ್ದುಷ್ಟ ಫಲಂ ಸ್ಯಾತ್. ಒಂದು ವೇಳೆ ದಂಪತಿಗಳು ಅಂತಂದ್ರೆ ಗಂಡ ಹೆಂಡತಿ, ಹೌದಾ? ಏಕನಾಡ್ಯಾಂ ಪರಿಣಯನ್, ಒಂದು ವೇಳೆ ಏಕನಾಡಿ ಇದ್ರೂ ಕೂಡ ಮದುವೆಯನ್ನ ಮಾಡಿಕೊಂಡಿದ್ರೆ, ಅಥವಾ ಮದುವೆ ಆದ ಮೇಲೆ ಏಕನಾಡಿಯ ದೋಷ ಇದೆ ಅಂತ ಗೊತ್ತಾದ್ರೆ ಅದರಿಂದ ಏನು ಅಂತ ಕೇಳಿದ್ರೆ ಅಸದ್ದುಷ್ಟ ಫಲಂ ಸ್ಯಾತ್ ಅಂತ ಹೇಳ್ತಾನೆ. ಅನೇಕ ಪ್ರಕಾರದ ದುಷ್ಟ ಫಲಗಳು ಅಂದರೆ ಗಂಡ ಹೆಂಡತಿ ಮಧ್ಯೆ ಕಲಹ, ಭಿನ್ನಾಭಿಪ್ರಾಯ, ಈ ಪ್ರಕಾರದ ಒಂದು ನಾವು ಬೆಳವಣಿಗೆಯನ್ನ ಈ ಏಕನಾಡಿ ದೋಷದ ಪರಿಣಾಮವನ್ನ ನೋಡ್ತೇವೆ. ಅದರಲ್ಲೂ ಕೂಡ ಗ್ರಂಥದಲ್ಲಿ ಹೇಳ್ತಾರೆ, ಮಧ್ಯನಾಡ್ಯಾಂ ಹಿ ನಿಶ್ಚಯೇನ ಮೃತ್ಯುರ್ದ್ವಯೋರಪಿ ಸ್ಯಾತ್ ಅಂತ ಹೇಳ್ತಾರೆ. ವಿಶೇಷವಾಗಿ ಮಧ್ಯನಾಡಿ ಇದ್ದಾಗ ಈ ನಾಡಿ ದೋಷ ಇನ್ನೂ ಪ್ರಬಲವಾಗಿರುತ್ತೆ ಅಂತ ಹೇಳ್ತೀವಿ ಅಂತ ಈ ಮುಹೂರ್ತ ಚಿಂತಾಮಣಿ ಗ್ರಂಥದಲ್ಲಿ ನಮಗೆ ಹೇಳಿದ್ದಾರೆ. ಆಯ್ತು, ಈಗ ನಮಗಂತೂ ಗೊತ್ತಿಲ್ಲ. ಸೊ ನಾವು ಜಾತಕವನ್ನ ನೋಡ್ದೇನೋ ಅಥವಾ ಸರಿಯಾಗಿ ಹೊಂದಾಣಿಕೆಯನ್ನ ಮಾಡದೇನೋ ಈಗಾಗಲೇ ಮದುವೆ ಮಾಡಿಕೊಂಡಿದ್ದೇವೆ. ಸ್ವಲ್ಪ ಏನೋ ಭಿನ್ನಾಭಿಪ್ರಾಯ ಶುರು ಆಯಿತು ಅಂತಂದ್ರೆ ನಾವು ಜ್ಯೋತಿಷ್ಯರ ಹತ್ರ ಹೋಗ್ತೇವೆ, ಪ್ರಶ್ನೆಗಳನ್ನು ಕೇಳ್ತೇವೆ. ಅವಾಗ ಹೇಳ್ತಾರೆ, ನಿಮ್ಮಿಬ್ಬರದು ಜಾತಕ ಹೊಂದಾಣಿಕೆ ಇಲ್ಲ, ಏಕನಾಡಿಯಾಗಿದೆ, ಹಾಗಾದರೆ ಮದುವೆಯನ್ನು ಬಿಟ್ಟು ಬಿಡೋದಾ? ಅದು ಇವತ್ತಿನ ಕಾಲದಲ್ಲಿ ಸಾಧ್ಯವಿಲ್ಲ. ಸೊ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಹಾಗಿದ್ರೆ ಏಕನಾಡಿಗೆ ಏನು ಮಾಡಬೇಕು? ಹಾಗಾದರೆ ನಮ್ಮ ಶಾಸ್ತ್ರದಲ್ಲಿ ಅದಕ್ಕೆ ಮತ್ತೆ ಒಂದಷ್ಟು ಉತ್ತರವನ್ನ ಕೊಟ್ಟಿದ್ದಾರೆ. ನೋಡಿ, ಅದಕ್ಕೆ ಪರಿಹಾರವನ್ನ ಕೂಡ ಕೊಟ್ಟಿದ್ದಾರೆ, ಅಂದರೆ ಔಷಧಿಯನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಮಾಡಿಕೊಳ್ಳಿ. ಅದನ್ನ ಮಾಡಿಕೊಂಡಾದ್ರೆ ನಿಮಗೆ ಏಕನಾಡಿಯ ದೋಷ ಪರಿಹಾರ ಆಗುತ್ತೆ. ಒಂದು ವೇಳೆ ಗೊತ್ತಿಲ್ಲದೆ ಮದುವೆಯಾಗಿದ್ದೀರಾ, ಅದಾದ್ಮೇಲೆ ನಿಮಗೆ ಗೊತ್ತಾಗಿದೆ, ಅಥವಾ ಯಾವುದೋ ಪ್ರಸಂಗದಲ್ಲಿ ಮದುವೆಯನ್ನ ಮಾಡಲೇಬೇಕು ಅಂತ ಇದ್ದಾಗ, ಆಗ ಇನ್ನೂ ಮದುವೆಯಾಗಿಲ್ಲ, ಸೊ ಮದುವೆಗೆ ಮುಂಚೆ ಹುಡುಗ ಮತ್ತು ಹುಡುಗಿ ಇವರಿಬ್ಬರು ಈ ಪರಿಹಾರವನ್ನ ಮಾಡಿಕೊಳ್ಳಿ. ಏನು ಪರಿಹಾರ ಅಂತ ಕೇಳ್ತಾರೆ, ದೋಷಾಪನುತ್ತಯೇ ನಾಡ್ಯಾಂ ಮೃತ್ಯುಂಜಯ ಜಪಾದಿಕಂ. ನೋಡಿ, ವಿಶೇಷವಾಗಿ ಈ ಏಕನಾಡಿಯ ದೋಷಕ್ಕೆ ಪರಿಹಾರವಾಗಿ ಮೃತ್ಯುಂಜಯ ಜಪಾದಿಕಂ,
ಮೃತ್ಯುಂಜಯ ಜಪ ಹೋಮಾದಿಗಳನ್ನು ಮಾಡಿಕೊಳ್ಳಿ. ಅದರಿಂದಲೂ ಕೂಡ ಏಕನಾಡಿಯ ದೋಷ ಪರಿಹಾರ ಆಗುತ್ತೆ. ಅದರ ಜೊತೆಗೆ ಗಾವೋ ಅನ್ನವಸನಂ ಹೇಮ ಸರ್ವದೋಷಾಪಹಾರಕಂ. ಗಾವಹ ಅಂತಂದರೆ ಇಲ್ಲಿ ಗೋದಾನವನ್ನು ಹೇಳಿದ್ದಾನೆ. ಗೋದಾನ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಮ್ಮ ಯಥಾಶಕ್ತಿಯನ್ನಾಗಿ ಮಾಡಲಿಕ್ಕೆ ಹೇಳಿದ್ದಾರೆ ಇಲ್ಲಿ. ಗೊತ್ತಾಯ್ತಾ? ಒಂದು ಸಾಧ್ಯವಿತ್ತು ಅಂತಂದರೆ, ನಿಮಗೆ ಹಣಕಾಸಿನ ಅಭಾವ ಇಲ್ಲದೆ ಇದ್ದರೆ, ಸಾಮರ್ಥ್ಯ ಇದ್ದರೆ ಒಂದು ಸವತ್ಸ ಗೋದಾನವನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಇದು ಎಲ್ರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿನಿಧಿಭೂತವಾಗಿ ಒಂದು ರಜತಮಯ ಗೋದಾನವನ್ನು ಕೂಡ ನೀವು ಮಾಡಬಹುದು. ಅಂದರೆ ಬೆಳ್ಳಿ ಆಕಳನ್ನು ಮಾಡಬಹುದು. ಅಥವಾ ಅದಕ್ಕೆ ಪ್ರತಿಭೂತವಾಗಿ ಒಂದಷ್ಟು ದ್ರವ್ಯವನ್ನು ನೀವು ಯೋಗ್ಯ ವ್ಯಕ್ತಿಗಳಿಗೆ ದಾನವನ್ನಾಗಿ ಮಾಡತಕ್ಕದ್ದು. ಅದರ ಜೊತೆಗೆ ಅನ್ನವಸನಂ ಅಂದರೆ ವಿಶೇಷವಾಗಿ ಅನ್ನದಾನವನ್ನು ಮಾಡುವುದರಿಂದ, ವಸ್ತ್ರದಾನವನ್ನು ಮಾಡುವುದರಿಂದ, ಹೇಮ ಅಂತಂದರೆ ಇಲ್ಲಿ ಸುವರ್ಣ ಅಂತ ಹೇಳ್ತಾನೆ. ವಿಶೇಷವಾಗಿ ಅನ್ನದಾನ, ವಸ್ತ್ರದಾನ ಮತ್ತು ಯಥಾಶಕ್ತಿಯಾಗಿ ಸುವರ್ಣ ದಾನವನ್ನು ಮಾಡುವುದರಿಂದಲೂ ಕೂಡ ಸರ್ವ ದೋಷಾಪಹಾರಕಂ ಅಂದರೆ ಈ ದೋಷ ಪರಿಹಾರವಾಗಿ ಏಕನಾಡಿ ದೋಷದಿಂದ ಏನು ನಿಮಗೆ ಸಂಕಷ್ಟ ಇದೆಯೋ ಅಥವಾ ಏನು ತೊಂದರೆ ಇದೆಯೋ ಆ ತೊಂದರೆಯಲ್ಲಿ ಖಂಡಿತವಾಗಿಯೂ ಕಡಿಮೆಯಾಗುತ್ತೆ. ನಿಮ್ಮ ದಾಂಪತ್ಯ ಜೀವನ ಅತ್ಯಂತ ಸುಖಮಯವಾಗಿರುತ್ತೆ. ಹಾಗಾಗಿ ಯಾವುದೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ, ಆ ದಾಂಪತ್ಯ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡಿಕೊಳ್ಳದೆ ಅದರ ಪರಿಹಾರವನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಸಂತಾನ ಸುಖ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ಪುನಃ ಭೇಟಿಯಾಗೋಣ.